ಹಾಯ್ ಫ್ರೆಂಡ್ಸ್, KA15 ಫ್ಲೇವರ್ಸ್ಗೆ ಸ್ವಾಗತ. ಬೆಂಡೆಕಾಯಿನ ತುಂಬ ಜನ ಇಷ್ಟಪಡೋದಿಲ್ಲ. ಆದರೆ ನಾನಿವತ್ತು ತೋರಿಸ್ತಾ ಇರೋ ಸೂಪ್ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿದ್ರೆ ಬೆಂಡೆಕಾಯಿ ಅಂದರೆ ಮೂಗುರಿಯರು ಸಹ ಈ ರೆಸಿಪಿನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ಒಂದು ದಪ್ಪ ತಳದ ಬಾಣಲೆಗೆ 3 ಟೀ ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಅರ್ಧ ಟೀ ಸ್ಪೂನ್ ಮೆಂತೆಕಾಳು ಹಾಕಬೇಕು. ಮೆಂತೆಕಾಳು ಸಿಡಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರೋ 2 ಕಪ್ ಬೆಂಡೆಕಾಯಿ, 1/4 ಟೀ ಸ್ಪೂನ್ ಇಂಗು, 1 ಅಥವಾ 2 ಹಸಿಮೆಣಸು ಹಾಗೂ ಚಿಟಿಕೆ ಉಪ್ಪು ಹಾಕಿ ಬಾಡಿಸ್ಕೋಬೇಕು. ಒಂದು 5 ರಿಂದ 6 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬಾಡಿಸ್ಕೊಂಡ್ರೆ ಈ ಥರ ಕಲರ್ ಚೇಂಜ್ ಆಗುತ್ತೆ. ಇವಾಗ ಇದಕ್ಕೆ 5 ಕಪ್ ನೀರು, 3 ಟೀ ಸ್ಪೂನ್ ನಿಂಬೆ ರಸ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಬೇಕು. ಈ ಹೋಳುಗಳೆಲ್ಲ ಸಾಫ್ಟ್ ಆಗೋವರೆಗೂ ಕುದಿಸಿದ್ರೆ ಬಿಸಿ ಬಿಸಿಯಾಗಿರೋ ಬೆಂಡೆಕಾಯಿ ಸೂಪ್ ರೆಡಿ ಆಗುತ್ತೆ. ಈ ಸೂಪ್ನ ಬಿಸಿ ಬಿಸಿಯಾಗಿ ಹಾಗೇನೆ ಕುಡಿಬಹುದು ಅಥವಾ ಅನ್ನ ಜೊತೆ ಮಿಕ್ಸ್ ಮಾಡಿಕೊಂಡು ತಿನ್ನಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಂಡೆಕಾಯಿಂದ 2 in 1 ರೆಸಿಪಿ ಹೇಗೆ ರೆಡಿ ಆಯಿತು ಅಂತ. ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೂ ಇದನ್ನು ಶೇರ್ ಮಾಡಿ. ಇನ್ನೂ ಒಳ್ಳೆಯ ರೆಸಿಪಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.